ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ನಮ್ಮ ಚಾನಲ್ಗೆ. ನೋಡಿ, ಮುಂಬೈಯಿಂದ ಬಂದಿದೆ ಮಹಾರಾಷ್ಟ್ರ ರೈಡ್ ಆ್ಯಂಡ್ ರೈಡರಿಂದ. ಒಂದು 10 ದಿನ ಕಾದೆಪ್ಪ ಇದು ಬರೋಕ್ಕೆ. ಇದು ಬಂದು ನನ್ನ ಬೈಕ್ಗೆ ಕ್ರ್ಯಾಶ್ ಗಾರ್ಡು PS ಕಸ್ಟಮ್ಸ್ದು. ಇವಾಗ ಅದನ್ನ ಅನ್ಬಾಕ್ಸ್ ಮಾಡ್ತೀನಿ, ನೋಡೋಣ ಹೆಂಗಿದೆ ಅಂತ. ಎಕ್ಸೈಟೆಡ್. ಈ ಥರ ಕ್ರ್ಯಾಶ್ ಗಾರ್ಡು ಬೆಂಗಳೂರಲ್ಲಿ ಸಿಗೋಲ್ಲ. ಬೆಂಗಳೂರಿಗೆ ಅವನು ಶಿಪ್ಪೇ ಮಾಡಲ್ಲ PS ಕಸ್ಟಮ್ಸ್ ಅವರು. ಸೊ ನಂದೊಂದೇ ಗಾಡಿ ಅನಿಸುತ್ತೆ ಬೆಂಗಳೂರಲ್ಲಿರೋದು ವಿತ್ ದಿಸ್ ಕ್ರ್ಯಾಶ್ ಗಾರ್ಡ್. ಸೊ ಇದು ಬಂದು ಹೆಡ್ಲೈಟ್ ಕೆಳಗೆ ಮೌಂಟ್ ಆಗೋಲ್ಲ ಬೇರೆ ಗಾರ್ಡ್ಗಳ ಥರ. ಹೆಡ್ಲೈಟ್ ಕೆಳಗೆ ಬಂದು ಇದಾಗುತ್ತೆ. ಇಲ್ಲಿ ಕಟ್ ಮಾಡ್ಬಿಟ್ಟು ತೋರಿಸ್ತೀನಿ. ಇದು ಬಂದು ರೈಡ್ ಆ್ಯಂಡ್ ರೈಡರಿಂದ ತರಿಸಿದ್ದು. ಇವ್ರದ್ದೊಂದು ಸ್ಟೋರ್ ಇದೆ ಮುಂಬೈಯಲ್ಲಿ. ಸೊ ಅವರಿಗೆ PS ಕಸ್ಟಮ್ಸ್ ಗಾರ್ಡ್ ಎಲ್ಲ ಸಿಗುತ್ತೆ. ಸೊ ಸಕ್ಕದಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ. ಕಟ್ ಮಾಡಿ ಓಪನ್ ಮಾಡಿ ಚೀಲಲ್ಲಿ ಹಾಕಿ ಕ್ಲೀನಾಗಿ ಪ್ಯಾಕ್ ಮಾಡಿ ಸಕ್ಕದಾಗಿ ಕಳಿಸಿದ್ದಾರೆ. ಇದು ಓಪನ್ ಮಾಡ್ತೀನಿ ಫುಲ್ಲು. ಓಕೆ, ಸೊ ಇದು ಬಂದು ಸ್ಲೈಡರು. ಒಂದು ಸ್ಲೈಡರು ಎಲ್ಲಿದೆ ಕ್ಲೀನಾಗಿ ಪ್ಯಾಕ್ ಮಾಡಿದ್ದಾರೆ. ಇದು ಬಂದು ಹಾರ್ಡ್ವೇರು, ಸ್ಪೇಸರ್ಸು ಹಾರ್ಡ್ವೇರ್ ಎಲ್ಲ ಇದೆ. ನಾಟ್ ಬ್ಯಾಡ್. ಎಲ್ಲ ಪ್ಯಾಕೇಜಿಂದ ಆಚೆ ಬಂದುಬಿಟ್ಟಿದೆ ಶಿಪ್ ಮಾಡೋಷ್ಟರೊಳಗೆ. ಸೊ ಇದೊಂದು ಸ್ಲೈಡರ್, 2 ಸ್ಲೈಡರು ಆ ಕಡೆ ಈ ಕಡೆ. ಆಮೇಲೆ ಹಾರ್ಡ್ವೇರು, ಆಮೇಲೆ ಇದೇ ಕ್ರ್ಯಾಶ್ ಗಾರ್ಡು. ಓಕೆ, ಏನೋ ಕಳಿಸಿದ್ದಾರೆ ರೈಡ್ ಆ್ಯಂಡ್ ರೈಡರಿಂದ. ಕೀ ಚೈನ್ ಕಳಿಸಿದ್ದಾರೆ, ಸ್ಟಿಕ್ಕರ್ಸ್ ಕಳಿಸಿದ್ದಾರೆ. ಥ್ಯಾಂಕ್ ಯು. ಸಕ್ಕತ್ತಾಗಿದೆ ಕ್ರ್ಯಾಶ್ ಗಾರ್ಡು. ಓಪನ್ ಮಾಡಿ ಫಿಟ್ಟಿಂಗ್ ಮಾಡಿಸ್ಬೇಕು. ಇದು ಲೆಫ್ಟ್ ಸೈಡು, ಅದು ರೈಟ್ ಸೈಡ್. ಓಕೆ ಗೈಸ್, ಅನ್ರ್ಯಾಪ್ ಮಾಡ್ತೀನಿ, ಆಮೇಲೆ ತೆಗಿತೀನಿ ವಿಡಿಯೋ. ಓಕೆ ಗೈಸ್, ಇವಾಗ ಕ್ರ್ಯಾಶ್ ಗಾರ್ಡ್ ಫಿಕ್ಸ್ ಮಾಡೋಕ್ಕೆ ಫಸ್ಟು ಸ್ಟಾಕ್ ಕ್ರ್ಯಾಶ್ ಗಾರ್ಡನ್ನ ತೆಗಿಬೇಕು. ಅದಕ್ಕೆ ಇಲ್ಲೊಂದು ಬೋಲ್ಟ್ ಇದೆ, ಇಲ್ಲೊಂದು ಆ್ಯಲನ್ ಕೀ, ಇಲ್ಲೊಂದು ನಟ್ಟಿದೆ. 3 ತೆಗೆದುಬಿಟ್ಟು ಮೆಕ್ಯಾನಿಕ್ ಹತ್ರ ತೊಗೊಂಡೋಗಿ ಫಿಟ್ ಮಾಡಿಸೋಣ ಅಂತಿದ್ದೀನಿ. ಬಿಕಾಸ್ ಇದೆಲ್ಲ ಬಿಚ್ಚಬೇಕಾಗತ್ತೆ, ಇಲ್ಲಿ ಫಿಟ್ ಆಗುತ್ತೆ. ನೋಡೋಣ, ಸಬ್ ಫ್ರೇಮ್ದಿದು, ಅದಕ್ಕೆ ಇದನ್ನು ಇವಾಗ ನಾನೇ ಬಿಚ್ತೀನಿ. ಆಮೇಲೆ ಗ್ಯಾರೇಜಿಗೆ ತೊಗೊಂಡೋಗಿ ಅದನ್ನ ಕ್ರ್ಯಾಶ್ ಗಾರ್ಡನ್ನ ಹಾಕಿಸ್ತೀನಿ. ಇದು 3 ಪಾಯಿಂಟ್ ಇರುತ್ತೆ, ಅದು ಇನ್ನೊಂದು ಇಲ್ಲಿ 1 ಪಾಯಿಂಟ್ ಜಾಯ್ನ್ ಆಗುತ್ತೆ. ಓಕೆ, ಇವಾಗ ಇದಕ್ಕೆ ಸ್ಟಾಕ್ ಕ್ರ್ಯಾಶ್ ಗಾರ್ಡೆಲ್ಲ ತೆಗೆದಿದ್ದೀನಿ, 2 ಪಾರ್ಟು. ಇನ್ನು ಸುಮ್ಮನೆ ಹಂಗೆ ಮಾಕಪ್ ನೋಡ್ತಾ ಇದ್ದೀನಿ. ತೊಗೊಂಡು ನೆಕ್ಸ್ಟ್ ಇವಾಗ ಹೋಗಬೇಕು ಎಲ್ಲಿ ಮೆಕ್ಯಾನಿಕ್ ಹತ್ರ ತೊಗೊಂಡೋಗಿ ಫಿಟ್ ಮಾಡಿಸ್ತೀನಿ. ಬಿಚ್ಚೋದೆಲ್ಲ ಬಿಚ್ಚಿಬಿಟ್ಟಿದ್ದೀನಿ. ಓಕೆ, ಸೊ ನಾನೇ ಫಿಕ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಒಂದು ಸ್ಪೇಸರು, ಇದೊಂದು ಸ್ಪೇಸರ್ ಕೊಟ್ಟಿರ್ತಾರೆ, ಸಣ್ಣದು ದಪ್ಪದು. ಸಣ್ಣದು ಇಲ್ಲಿ ಹೋಗುತ್ತೆ ಕರೆಕ್ಟಾಗಿ, ಇನ್ನೊಂದು ಇದಕ್ಕೆ ಹೋಗುತ್ತೆ. ಆಮೇಲೆ ಈ ಆಲಂಕಿ ತೆಗಿಬೇಕು. ತೆಗೆದುಬಿಟ್ಟು ಇದು ಹೋಗುತ್ತೆ, ಇಲ್ಲಿ ಇಟ್ಟಿದ್ದೀನಿ ನೋಡಿ. ಇದಿಲ್ಲಿ ಇನ್ಸರ್ಟ್ ಆಗುತ್ತೆ. ಇಲ್ಲಿ ಸ್ಟಾಕ್ದು ಏನು ನಟ್ಟು ಬಂತೋ ಅದೇ ಬರುತ್ತೆ. ಇಲ್ಲಿ ಒಂದು ಆಲಂಕಿ ಹೋಗುತ್ತೆ, ವಿಚ್ ಈಸ್ ದಿಸ್. ಇಷ್ಟು ಹಾಕಿದ್ರೆ ಮುಗೀತು ಕ್ರ್ಯಾಶ್ ಗಾರ್ಡು. ಮುಂದೆಗಡೆ ಇದನ್ನ ಫಿಟ್ ಮಾಡಬೇಕು ಅಷ್ಟೇ. ಇವಾಗ ಇನ್ಸ್ಟಾಲ್ ಮಾಡಿಬಿಟ್ಟು ತೋರಿಸ್ತೀನಿ. ಓಕೆ ಗೈಸ್, ಇವಾಗ ನೋಡಿ ಕ್ರ್ಯಾಶ್ ಗಾರ್ಡೆಲ್ಲ ಫಿಟ್ ಆಗಿದೆ ಕ್ಲೀನಾಗಿ. ಸೊ ಇಲ್ಲಿ ಮೌಂಟ್ ಆಗುತ್ತೆ, ಇಲ್ಲಿ, ಅಲ್ಲಿ ಮತ್ತು ಎಲ್ಲ ಆಗಿದೆ ಕ್ಲೀನಾಗಿ. ಸೊ ದಟ್ಸ್ ಇಟ್. ಈ ಥರ ಕಾಣುತ್ತೆ. ಇಲ್ಲಿ ಲೈಟ್ ಹಾಕ್ಕೋಬೋದು, ಬಟ್ ಅಂದಿಲ್ಲ, ಆಲ್ರೆಡಿ ಇದೆ. ಸೊ ಇಲ್ಲಿ ನೋಡೋಣ, ಮುಂದಕ್ಕೆ ಅವನು ಸೆಕೆಂಡರಿ ಇನ್ನೊಂದು ಲೈಟ್ ತೊಗೊಂಡ್ರೆ ಇಲ್ಲಿ ಹಾಕ್ಕೋಬೋದು. ಸೊ ಈ ಥರ
ಸ್ಟಾಕ್ ವಿಂಡ್ಶೀಲ್ಡ್ ಹಾಕಿದ್ದೀನಿ ವಾಪಸ್.